ನೋಡಿ ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕೆ ತಥಾಕುಮಾರಿಯವರು ಸಕಲೇಶಪುರಕ್ಕೆ ಭೇಟಿ ನೀಡಿದ್ದಾರೆ. ದಿಢೀರ್ ಭೇಟಿ ನೀಡಿ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ, BM ರಸ್ತೆ ಎಲ್ಲವನ್ನು ಅವರೇ ಖುದ್ದಾಗಿ ವಾಕ್ ಮಾಡಿ ಪರಿಶೀಲನೆ ಮಾಡಿ ಜನಗಳಿಂದ ಸಮಸ್ಯೆಯನ್ನು ಆಲಿಸಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ. ನಮಸ್ಕಾರ ಮೇಡಮ್, ಸಕಲೇಶಪುರ ಇವತ್ತು ವಿಸಿಟ್ ಮಾಡಿದ್ರಿ, ನಿಮಗೇನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ದಯವಿಟ್ಟು ಒಂದು. ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ ಸಕಲೇಶಪುರ ಒಂದು ಸುಂದರವಾದ ನಗರ. ಹೇಳಬೇಕು ಅಂದರೆ ಮಲೆನಾಡಿನ ಹೆಬ್ಬಾಗಿಲು. ಇಲ್ಲಿಂದನೇ ನಮ್ಮ ಘಟ್ಟಗಳಿಗೆ ಹೋಗಬೇಕಾಗ್ತದೆ. ಅಷ್ಟು ಸುಂದರವಾದ ನಗರ ನಾವು ಸುಂದರವಾಗಿ ಇಡಬೇಕಾಗಿರೋದು ಸಹ ನಮ್ಮ ಕರ್ತವ್ಯ ಇದೆ. ನಮಗೆ ಅನೇಕ ದೂರುಗಳು ಬಂದಿತ್ತು. ಆ ನಿಟ್ಟಿನಲ್ಲಿ ನಾನು ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ, ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು, ಸಿಬ್ಬಂದಿ, ಕಂದಾಯ ಅಧಿಕಾರಿಗಳು, ತಹಸೀಲ್ದಾರ್ ಅವರು ಮತ್ತು ಎಲ್ಲ ಇತರ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ಒಂದು ಪರಿಶೀಲನೆಯನ್ನು ಮಾಡಿದಾಗ ಇಲ್ಲಿ ಅನೇಕ ಸಮಸ್ಯೆಗಳಿರೋದು ಕಂಡು ಬಂದಿದೆ. ನಾವು ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಗತ ಮಾಡ್ತಾ ಇದ್ದೇವೆ. ಯಾಕಂದರೆ ಪ್ರತಿ ವಾರ ನಾವು ಸಿಟಿ ರೌಂಡ್ಸಲ್ಲಿ ಹೋದಾಗ ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಸಕಲೇಶಪುರ ಸಿಟಿ ರೌಂಡ್ಸ್ಗೆ ಬಂದಿದ್ದೇವೆ. ನಮ್ಮ ಫುಟ್ಪಾತಿಂದ ಹಿಡಿದು ರಸ್ತೆಗಳು, ಎಸ್ಪೆಷಲಿ KSRTC ಪಾರ್ಕಿಂಗ್ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ನಮಗೆ ಇಲ್ಲಿ ಕಂಡು ಬಂದಿದೆ. ಒಂದು ಸಭೆಯನ್ನು ನಡೆಸಿ ಖಂಡಿತ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತೂ ಇದ್ದೇ ಇರುತ್ತೆ. ಅದನ್ನು ನಾವು ಕಂಡುಕೊಳ್ತೀವಿ ಅಂತ ಹೇಳ್ತಾರೆ. ಈಗ ನೀವು ಸಕಲೇಶಪುರದ BM ರಸ್ತೆ ನೋಡಿದ್ರಿ, ಅಲ್ಲಿ ಫುಟ್ಪಾತ್ ಎಲ್ಲ ಕಂಪ್ಲೀಟ್ ಒತ್ತುವರಿಯಾಗಿತ್ತು. ಈಗ ನೀವು ಸ್ಥಳದಲ್ಲೇ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರಿಗೆ ಆದೇಶ ಮಾಡಿದ್ದೀರಿ, ಎಲ್ಲ ಕ್ಲಿಯರ್ ಮಾಡಿ ಅದನ್ನು ಫುಟ್ಪಾತ್ ಸಾರ್ವಜನಿಕರಿಗೆ ತಿರುಗಾಡೋದಕ್ಕೆ ಮಾಡಿಕೊಡ್ಬೇಕು ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಗರ ಸ್ವಚ್ಛವಾಗಿ ಇರಬೇಕು ಅಂತಂದರೆ ಎಲ್ಲರ ಪಾತ್ರ ಇರ್ತದೆ, ಪ್ರತಿಯೊಬ್ಬ ನಾಗರಿಕರ ಪಾತ್ರ ಇರ್ತದೆ. ನಾವು ಎಷ್ಟೇ ಕಸವನ್ನು ನಾವು ನಮ್ಮ ಪೌರ ಕಾರ್ಮಿಕರು ತೆಗಿತಾ ಹೋದ್ರೂ ಇಲ್ಲಿ ನಮಗೆ ಕಂಡು ಬಂದಿದ್ದು ಅಂದರೆ ಮತ್ತೆ ತೆಗೆದುಕೊಂಡು ಹೋಗಿ ನಾಗರಿಕರು ಅಲ್ಲೇ ಎಸಿತಾ ಇರ್ತಾರೆ. ದಯವಿಟ್ಟು ನನ್ನಲ್ಲಿ ನಾಗರಿಕರಲ್ಲಿ ಕೋರಿಕೆ ಅಂದರೆ ಹಾಗೆ ಮಾಡಬೇಡಿ. ಯಾಕಂದರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಜೊತೆಯಲ್ಲಿ, ನೀವು ಮುನ್ಸಿಪಾಲ್ಟಿ ಸಿಬ್ಬಂದಿ ಜೊತೆಯಲ್ಲಿ ನೀವು ಕೈ ಜೋಡಿಸ್ಬೇಕಾಗ್ತದೆ. ಕಸವನ್ನು ಎಲ್ಲಂದರೆ ಅಲ್ಲೇ ಎಸೆಯೋದು. ನಾನು ಇವತ್ತು KSRTC ಬಸ್ ಸ್ಟಾಪಲ್ಲಿ ನೋಡ್ತಾ ಇದ್ವಿ, ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಂದ್ರೆ ಅಲ್ಲೇ ಗುಟಕ ಮತ್ತು ಇತರೆಯನ್ನು ಉಗಿದಿರೋದು ಕಂಡು ಬರ್ತದೆ. ದಯವಿಟ್ಟು ಹಾಗೆ ಮಾಡಬೇಡಿ. ಇದು ನಿಮ್ಮ ನಗರ, ನಮ್ಮ ನಗರ. ಹಾಗಾಗಿ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಇನ್ನು ಫುಟ್ಪಾತಲ್ಲಿ ಬಂದರೆ ನೋಡಿ, ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ, ಅಲ್ಲಿ ಅಂಗಡಿಗಳಿಗೆ, ಅಂಗಡಿ ಮುಕ್ಕಟ್ಟುಗಳಿಗೆ ಮತ್ತು ಇತರೆ ಕೆಲಸಗಳಿಗೆ ಅಲ್ಲ. ದಯವಿಟ್ಟು ಪಾದಚಾರಿಗಳಿಗೆ ಬಿಟ್ಟುಕೊಡಿ ಅದನ್ನು, ಫುಟ್ಪಾತನ್ನು, ಪಾದಚಾರಿಗಳನ್ನು. ಜೊತೆಯಲ್ಲಿ ರಸ್ತೆಗಳಲ್ಲಿ ಈಗ ನೋಡಿ, ರೋಡ್ ಸೇಫ್ಟಿಯ ಬಗ್ಗೆ ನಾವು ಮಾತಾಡ್ತೇವೆ. ಈಗ ನಾವು ಅದನ್ನು ಸಭೆಯನ್ನು ತಗೊಂಡ್ಕೊಳ್ತಾ ಇದ್ವಿ. ಫುಟ್ಪಾತ್ ಎಲ್ಲಿ ಕ್ಲಿಯರ್ ಇರ್ತದೋ ಆಗ ಜನಗಳು ಅದನ್ನು ಬಳಸ್ತಾರೆ, ರಸ್ತೆಗಳು ಫ್ರೀ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ, ಜನಗಳು ರಸ್ತೆಗೆ ಬರ್ತಾರೆ, ವಾಹನಗಳಿಗೆ ಹಿಟ್ ಆ್ಯಂಡ್ ರನ್ ಕೇಸ್ಗಳು ತುಂಬ ಆಗ್ತಾ ಇರ್ತದೆ, ಸೇಫ್ಟಿ ಇರೋದಿಲ್ಲ ಜನಗಳಿಗೆ. ಹಾಗಾಗಿ ನಮ್ಮ ಕೋರಿಕೆ ಅಂದರೆ ಫುಟ್ಪಾತ್ ಕ್ಲಿಯರೆನ್ಸ್ ಫಸ್ಟ್ ಆಗಬೇಕು. ಆಮೇಲೆ ಅತಿಕ್ರಮಣ ಎಲ್ಲೆಲ್ಲಿ ಆಗಿದೆ ಅದನ್ನು ನಾವು ತೆರವುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಇದಕ್ಕೆ ಸಂಪೂರ್ಣ ಜನರ ಸಹಕಾರ ನಾನು ಕೋರ್ತೇನೆ. ಈಗ ನೀವು ಬಸ್ ಸ್ಟ್ಯಾಂಡ್ ನೋಡಿದ್ರಿ, ಈ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಚಿಕ್ಕಮಗಳೂರು ಡಿವಿಷನಿಗೆ ಸೇರಿದೆ ಸಕಲೇಶಪುರ. ಹಾಸನ ಡಿವಿಷನಲ್ಲಿ ಹಿಂದೆ ಇತ್ತು, ಈಗ ಚಿಕ್ಕಮಗಳೂರು ಡಿವಿಷನಿಗೆ ಸೇರಿದ್ರಿಂದ ಮತ್ತೆ ಪುನಃ ಹಾಸನ ಡಿವಿಷನಿಗೆ ಸೇರಬೇಕು ಅಂತಕ್ಕಂಥ ಡಿಮ್ಯಾಂಡ್ ತುಂಬಾ ಇದೆ ತುಂಬ ವರ್ಷಗಳಿಂದ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಗೊಬಂದು ಇದೊಂದು ಹಾಸನ ಡಿವಿಷನಿಗೆ ನೀವು ಸೇರಿಸಿದರೆ ಸಮಸ್ಯೆ ಸಾಕಷ್ಟು ಬಗೆಹರಿಯುತ್ತೆ. ಖಂಡಿತ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರು ಯಾರು APMCಯನ್ನು ಕರೆಸಿ ಇದೆಲ್ಲ ನ್ಯೂಸೆನ್ಸ್ ಆಗಲಿಕ್ಕೆ ಅವರು ಸಪೋರ್ಟ್. ಅರೆ ನೀವು ಸುಮ್ಮನೆ ಇಟ್ಬಿಟ್ರೆ ಆ ಥರ ನಡೀತಿಲ್ಲ. ನೀವು ಕೆಲಸ ಮಾಡಿ, ನೀವು ಅಲ್ಲಿ ಒಳಗಡೆ ಜನ ತಿರುಗಾಡ್ತಾರೆ ಮೇಡಮ್. ಪುರಸಭೆ ಕಾರ್ಯಾಲಯ ನಿಮ್ಗೆ ಏನಪ್ಪ ಹಿಂಗೆ ಇಟ್ಕೊಂಡಿದ್ದೀರಾ? ಕೆಳಗಡೆ ಎಲ್ಲ ಇದೋಗ್ತದೆ. ಇದು ಕಾಂಗ್ರೆಸ್ ನೋಡಿ ಮೇಲೆ ಬಿಟ್ಟರೆ ಇನ್ನೂ ಸ್ವಲ್ಪ ಬಿದ್ದೋಗ್ಬಿಡ್ತದೆ. ಕೊಟ್ಬಿಡಿ, ಒಂದು ಪೇ ಆ್ಯಂಡ್ ಯೂಸ್ ಅಂತ ಒಂದು ಇಮಿಡಿಯೇಟಾಗಿ ಒಂದು ಶಾರ್ಟ್ ಟರ್ಮ್ ಟೆಂಡರ್ ಕರೀರಿ, ಒಂದು ವಾರ ಇದರಲ್ಲಿ ಜಸ್ಟ್ ಗೋ ಫಾರ್ ಇದು ಒಂದು ಡಿಸಿಪ್ಲಿನ್ ಲೇನ್ ಮಾಡಿಸಿ, ಬಟ್ ಲೆವೆಲಿಂಗ್ ಮಾಡಿಸ್ಬೇಕು. ಸ್ವಲ್ಪ ಲೆವೆಲಿಂಗ್ ಮಾಡಿಸಿ, ಮರ ಕಡಿಬೇಡ್ರಿ ಯಾವುದೇ ಕಾರಣ, ಆಯಿತಾ? ಮತ್ತು ಮರ ಕಟ್ಬಿಟ್ಟು ಲೆವೆಲ್ ಮಾಡಿಬಿಡ್ಬೇಡಿ. ನೋ ಟ್ರೀ ಶುಡ್ ಬಿ ಕಟ್. ಅವ್ರಿಗೆಲ್ಲ ಕ್ಲೀನಾಗಿ ಲೆವೆಲ್ ಮಾಡಿಸಿ
ಇದು ಮಾಡಿ ಒಂದು ಸ್ವಲ್ಪ ಸ್ಲೋಪ್ ಕೊಡಿ, ಮಳೆ ನೀರು ಬಂದರೆ ಕ್ಲೀನಾಗಿ ಹರಿದೋಗುತ್ತೆ. ಮೇಡಮ್ ಈಗ ಬಸ್ಗಳು ಬರ್ತದಲ್ಲ ಅಲ್ಲಿ ಹೈವೇನಲ್ಲಿ ಒಳಗಡೆ ಬರ್ತದಾ? ಇಲ್ಲ ಬರ್ತಾ ಇಲ್ಲ. ಆ್ಯಕ್ಚುಲಿ ಮಾಡಿರೋದು ಏನಕ್ಕೆ ಅಂತಂದರೆ ಬಸ್ ಬಂದು ಇಲ್ಲಿ ನಿಲ್ಲಿಸಿ ಹಿಂಗೆ ಹೋಗಬೇಕು ಅಂತ. ಅಲ್ಲೆಲ್ಲ ಬಸ್ಗಳು ನಿಂತ್ಕೊಂಡಾಗ ಟ್ರಾಫಿಕ್ ಜಾಮ್ ಆಗುತ್ತೆ ಎರಡು ಸೈಡು. ಪ್ರತಿ ಸರಿ ಹಾಗೆ ಆಗ್ತಾ ಇದೆ. ಅದೊಂದು ವೆರಿ ಸ್ಟ್ರಿಕ್ಟ್ ನೀವು ಆದೇಶ ಮಾಡಬೇಕು. ಇಲ್ಲಿ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗೆ ಹೋದರೆ ಅದು ಯಾರಿಗೂ ಸಮಸ್ಯೆ ಆಗಲ್ಲ, ಟ್ರಾಫಿಕ್ ಸಮಸ್ಯೆ ಆಗೋದಿಲ್ಲ. ಹಂಗಂತೀರಾ? ಈಗ ಬಸ್ ಆ ಕಡೆ ಹೋಗೋದು ಅಲ್ಲೇ ನಿಲ್ಲುತ್ತೆ, ಈ ಕಡೆ ಬರೋದು ಇಲ್ಲಿ ನಿಲ್ಲುತ್ತೆ. ಅಲ್ಲಿ ಎದುರುಗಡೆ ರೋಡಲ್ಲಿ ಅವರು ಹತ್ತೋದು ಮತ್ತು ಇಳಿಯೋದಕ್ಕೆ ಒಂದು 3-4 ಮಿನಿಟ್ಸ್ ತಗೊಂಡಾಗ ಟ್ರಾಫಿಕ್ ಜಾಮ್ ಆಗುತ್ತೆ. ಹಂಗಂದ್ರೆ ನೀವು 2 ಗೇಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಅಮೌಂಟ್ ಬೇಕಾಗ್ತದೆ ಅಂತ ಯು ಆಸ್ಕ್ ಕಾರ್ಪೊರೇಷನಿಂದ ನಾವು ಇದು ಮಾಡೋಣ, ಅದಕ್ಕೆ ಪರ್ಮಿಷನ್ ಮಾಡಿ ಜಸ್ಟ್ ಒಂದು ನೀವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಜಸ್ಟ್ ಯು ಟೇಕ್ ಅದನ್ನು ಮಾಡ್ಬೋದು. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಇವಕ್ಕೆಲ್ಲ ಕೊಡಬೇಡಿ, ಇವಕ್ಕೆಲ್ಲ ಲೆಟ್ ದೆಮ್ ಓಪನ್ ಮಾಡಿದ್ರೆ ಇದು ರಸ್ತೆನೂ ಅಲ್ಲ, ಅವ್ರದ್ದು ಇದೂ ಅಲ್ಲ, ಗ್ರೌಂಡು ಅಲ್ಲ ಇದು. ಆಮೇಲೆ ಮೇಡಮ್ ಇವಾಗ ಅಲ್ಲಿ ನೋಡಿ ಸಕಲೇಶ್ಪುರ ಎಂಟ್ರೆನ್ಸಲ್ಲಿ ಯಾವ ಥರ ಪ್ಲಾಸ್ಟಿಕ್ ಹಾಕೋಬಿಟ್ಟು ಎಷ್ಟು ಇದು ಮಾಡ್ತಿದ್ದಾರೆ ಅಂದರೆ ಅದು ಆ್ಯಕ್ಚುಲಿ ಅದನ್ನೇ ಕೇಳ್ತಾ ಇದ್ದೆ ಈಗ, ಯಾರು ಅದು ಎಲ್ಲ ಪ್ಲಾಸ್ಟಿಕ್ ಹಾಕೊಂಡು ಕೂತಿರೋದು ಅಂತ ಹೇಳಿ. ಇದು ಒಂದನ್ನೆಲ್ಲ ಹಾಳು ಮಾಡಿದೆ ಮೇಡಮ್. ಅದು ಆ್ಯಕ್ಚುಲಿ ನಿಮ್ಮ ಒಂದು ಅಬಕಾರಿ ಇಲಾಖೆ ಜಾಗ ಬರುತ್ತೆ, ಇನ್ನೊಂದು ಸಬ್ ರಿಜಿಸ್ಟರ್ ಆಫೀಸಿನ ಜಾಗ ಬರ್ತದೆ. ಅದು ಒಂದು ನಾನು ಇನ್ನೊಂದು ಏನು ಹೇಳಿದ್ದೀನಿ ಜಾನ್ಸರ್, ಇದು ಗ್ಯಾಪ್ ಯಾಕೆ ಎಲ್ಲ ಆಲ್ ಅಲಾಂಗ್ ದ ಫುಟ್ಪಾತ್ ಹೌದು. ಇಷ್ಟು ಗ್ಯಾಪ್ ನೋಡಿ, ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಕೊಡ್ತಾನೆ ಗ್ಯಾಪ್. ಇವ್ರು NHA ಅವರು ನಾನು ಲಾಸ್ಟ್ ಟೈಮ್ ಮಾಡಿ ಅಂದರೆ ಮಳೆಗಾಲ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಮಳೆಗಾಲ ಬರೋದಲ್ಲಿ ಅವರು ಮುಗಿಸ್ಬೇಕಿದು. ಈಗ ಏನು ಮಾಡ್ತಾರೆ, ಬೈಕಲ್ಲಿ ಬರೋರು ಸೈಕಲಲ್ಲಿ ಬಿಟ್ಬಿಡ್ತಾರೆ ಅವರು. ಇಟ್ ಹ್ಯಾಸ್ ಟು ಕವರ್ ಟಿಲ್ ಅಂತ ಇದೆ, ಫುಟ್ಪಾತ್ ಪೂರ್ತಿ ಹಾಕಬೇಕು. ಇಲ್ಲ ಟೋಟಲಿ ನಮ್ಮದು ಈ BM ರೋಡ್ ಏನಿದೆ ಸಕಲೇಶ್ಪುರಕ್ಕೆ ಇದೊಂದು ರೀತಿ ಒಂದು ಕಿರೀಟ ಇದ್ದಂಗೆ. ಇದು ಅಲ್ಲಿಂದ ಅಲ್ಲಿವರೆಗೂ ಅದು ಕಿರೀಟ ಹೋಗ್ಬಿಟ್ಟು ಅದನ್ನ ಏನು ಮಾಡ್ಬಿಟ್ಟಿದ್ದಾರೆ, ಆ ಕಡೆ ಈ ಕಡೆ ಕಸ ಶೆಡ್ಗಳು ಇವು ಯಾರು ಪರ್ಮಿಷನ್ ರಸ್ತೆಯಲ್ಲಿ ಹಾಕಿ ಕ್ಲಿಯರ್ ಮಾಡಿಸ್ರಿ. ಯಾರು ಅದು ಅವರು ಹಾಕ್ಲಿಕ್ಕೆ ರಸ್ತೆ ರೀ ಇದು, ರಸ್ತೆ ಇದು ನೋಡಿ. ಅದೇ ಅಲ್ಲಿ ಹೋಗ್ತಾರೆ ಮೇಡಮ್, ಹೋಗ್ತಾರೆ. ಈಗ ಒಂದು ಕೆಲಸ ಮಾಡಿ, ಇವೆಲ್ಲ ಏನು ರಸ್ತೆ ಬದಿಯಲ್ಲಿ ಹಾಕಿದ್ದಾರೆ ಸುಮ್ಮನೆ ಅದು ನೋಡಿ ಆ ಥರ ಹಾಕಿಬಿಟ್ರೆ ಏನಂತ ಹೇಳಲಿಕ್ಕಾಗ್ತದೆ. ಬಡವರು ಇರ್ಬೋದು ರೀ, ಅವ್ರಿಗೊಂದು ಬೇರೆ ಜಾಗ ಕೊಡಬೇಕು. ರಸ್ತೆಗಳು ಫುಟ್ಪಾತ್ಗಳು ಮನುಷ್ಯರಿಗೆ ವೆಹಿಕಲ್ಗಳಿಗೆ ಆಕ್ಸಿಡೆಂಟ್ ಆಗೋದೇ ಇದೆ, ತೆಗೀರಿ ಅದನ್ನೆಲ್ಲ ಅಂತ ಅದೊಂದು ಮಾಡಿ. ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಗೊತ್ತಾ, ಎಂಟ್ರೆನ್ಸ್ ಕೊಡಿ ಅವ್ರಿಗೆ ಬೇಕಾದ್ರೆ ಸ್ವಲ್ಪ ಏನಾದರೂ ಇನ್ಸ್ಟೆಡ್ ಆಫ್ ಬಸ್ ಸ್ಟಾಪ್ಗೆ ಲೆಟ್ ದೆಮ್ ಟೇಕ್ ಬಂದು ಹೋಗಿ ರಿವರ್ಸ್ ತೊಗೊಳೋದಕ್ಕೆ ಒಂದು ರೌಂಡ್ ಹಾಕೊಂಡು ಬೇಕಿದ್ರೆ ಹಾಗೆ ಹೋಗಲಿಕ್ಕೆ ಬರ್ತದ ಚೆಕ್ ಮಾಡೋದು. ಬರುತ್ತಾ ಫೀಸಿಬಲ್? ಇಲ್ಲ ಬರ್ತಾ ಇತ್ತು ಬಸ್ ಬರ್ತಿತ್ತು ಮೇಡಮ್. ಅಲ್ಲಿ ಪುರಸಭೆಯಿಂದ ಬಿಲ್ ಆಗಿದೆ. ಆ್ಯಕ್ಚುಲಿ ಇಲ್ಲಿಂದ ಸ್ಟಾಪ್ ಮಾಡಿ ಆ ಕಡೆ ಬರೋದಕ್ಕೋಸ್ಕರ ಹಿಂದೆ ಇಲ್ಲ, ಇವಾಗಲ್ಲ ತುಂಬ ಹಿಂದೆ. ವಾಟ್ ಐ ಥಾಟ್ ಈಸ್ ಸುಮ್ಮನೆ ಪಾರ್ಕಿಂಗ್ ಮಾಡಿಸ್ಬಿಡೋಣ ಇಲ್ಲಿ ನಾನು, ಯಾಕಂದರೆ ಪಾರ್ಕಿಂಗ್ ಬೇಕಾಗುತ್ತೆ. ಸೆಂಟ್ರಲ್ಲಿ ಪಾರ್ಕಿಂಗ್ 4 ವೀಲರ್ಸ್ ಅವಕ್ಕೆಲ್ಲ ಪಾರ್ಕಿಂಗ್ ಬೇಕಿದೆ. ಯೂಶ್ವಲಿ ಲೆವೆಲ್ ಮಾಡಿಸಿ ಒಂದು ಇದು ಮಾಡಿಸ್ತೀವಿ, ಲೆವೆಲ್ ಮಾಡಿಸಿ ಸ್ವಲ್ಪ ಲೆಫ್ಟ್ ಹಾಕಿ ಸ್ವಲ್ಪ ಲೆವೆಲ್ ಇದು ಮಾಡಿಸಿ ಮಳೆಗಾಲದಲ್ಲಿ ನೋಡಿ ಮೇಡಮ್, ಇಲ್ಲೇ ನೋಡಿ ಪಾರ್ಕಿಂಗ್ ಮಾಡಿಸಿ. ಇದು ಹೇಗೆ ಕಾಣುತ್ತೆ ನೋಡಿ. ಅದನ್ನು ಎಲ್ಲ ತೆಗ್ಸಕ್ಕೆ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಅವ್ರು ಸರ್ಗೂ ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ದಿಸ್ ಒನ್ ಈ ಭಾಗದಲ್ಲಿ ಆ ಭಾಗದಲ್ಲಿ ಈ ಭಾಗದಲ್ಲಿ ಈ ಬೋತ್ ಸೈಡ್ ನಾನು ಕ್ಲಿಯರ್ ಮಾಡ್ತೀನಿ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್ ಈಗಿಲ್ಲ, ಒಂದು ಸುಮಾರು ಒಂದು 10 ವರ್ಷ ಮೇಲಾಗಿದೆ ಮೇಲಾಗಿದೆ. ಫುಟ್ಪಾತ್ ಶುಡ್ ಬಿ ಕ್ಲಿಯರ್. ನೋಡಿ ಫುಟ್ಪಾತ್ ಕ್ಲಿಯರೆನ್ಸ್ ಎಲ್ಲ ಕಡೆ ಮಾಡ್ತಾ ಇದ್ದೇವೆ, ಇಲ್ಲೂ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಿದೆ. ಆಮೇಲೆ ಬಸ್ ಸ್ಟಾಪ್ ಹತ್ರ ಒಂದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಮೇಡಮ್. ನೀವು ಇಲ್ಲಿ ಮಾತಾಡಿ ಅಪ್ಪ, ಇದು ಮೇನ್ ರೋಡ್, ಇಲ್ಲಿ ಮಾತಾಡಿ. ಅಲ್ಲಿ ಹೋಗೋಣ, ನಾನು ಬರ್ತೇನೆ ಅಲ್ಲಿ. ನಿನ್ನ ಪೇಪರಲ್ಲಿ ನೋಡಿ ನಮಗೂ ಬೇಜಾರಾಗಿದೆ, ನಾನು ಅಲ್ಲಿ ಬರ್ತೇನೆ. ಜಸ್ಟ್ ಇದು ಈ ರೋಡನ್ನ ಕ್ಲಿಯರ್ ಮಾಡಿ. ಇದು BM ರೋಡಾ ಇದು? ಹೌದು, ಹಾಂ ನೋಡಿ, ಇದು ರಾಜಬೀದಿ ಸಕಲೇಶ್ಪುರದ್ದು ಇದು. ಹಾಂ ಅದು ಇನ್ನೂ ಭಾಳ ಹಾಕಬೇಕಾಗಿದೆ. ಚಲೋ ಮೇಡಮ್ ಇವಾಗ ಅಲ್ಲಿ ಕೇಳಪ್ಪ, ಅಲ್ಲಿ ಜಾಗ ಇದೆಯಲ್ಲ ಮೇಡಮ್, ಅದು ಕೇಳ್ರಿ ಮೇಡಮ್ ಈಗ ಅಲ್ಲಿ ಜಾಗ ಇದೆಯಲ್ಲ, ಈ ಬಸ್ಗಳು ಬರ್ತವಲ್ಲ, ಒಂದು ಸ್ವಲ್ಪ ಸೈಡಿಗೆ ಬಂದು ಹೀಗೆ ಬರೋದಕ್ಕೆಲ್ಲ ಅವಕಾಶ ತುಂಬ ಇದೆ. ಎಲ್ಲ ಪೂರ್ತಿ ಬತ್ತುವರಿಯಾಗಿದೆ ಅಲ್ಲಿ, ಇಲ್ಲಿ ಎದುರುಗಡೆ ಅಲ್ಲಿ ನೋಡಿ ಬೇಕಾದ್ರೆ ತುಂಬ ಜಾಗ ಇದೆ. ಜನಗಳಿಗೆ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ, ಹಾಗೆ ಮಾಡಾಕಿದ್ದಾರೆ ಈಗ. ಅದು ಹಿಂದ್ಗಡೆ ಜಾಗ ಯಾರ್ದು?
ಅದು ನಮ್ಮದು ಸಬ್ ರಿಜಿಸ್ಟರ್ ಆಫೀಸಿಗೆ ಮತ್ತು ಇವ್ರಿಗೆ ಆರೋಗ್ಯದ್ದು ಈಗ ಪಬ್ಲಿಕ್ ಇಲ್ಲಿವರೆಗೂ ನಿಂತ್ಕೋತಾರೆ. ಹೌದು, ಇವರು ಸ್ಟಾಪ್ ಎಲ್ಲ ಇಲ್ಲಿಗೆ ಬರ್ತಾರೆ, ಹೌದು ಮೇಡಮ್. ಗಾಡಿ ಇಲ್ಲಿಗೆ ಕೊಡ್ತದೆ, ಅರ್ಧ ಗಾಡಿ ಆ ಕಡೆ ಅರ್ಧ ನಿಂತ್ಬಿಡುತ್ತೆ, ಮತ್ತೆ ಗಾಡಿಗೆ ಒಂದು ಬಸ್ ಅಷ್ಟೇ. ನಿಮ್ಮಲ್ಲಿ ಎಷ್ಟು ಹಿಟ್ ಅಂಡ್ ರನ್ ಕೇಸ್ ಆಗ್ತಾ ಇದ್ದಾರೆ? ಎಷ್ಟು ಜನಕ್ಕೆ ಇದ್ರ ಲೈಫ್ ಥ್ರೆಟ್ ಇದೆ? ಅದು ಹಿಂದ್ಗಡೆದು ಸಬ್ ರಿಜಿಸ್ಟರ್ ಮೇಡಮ್ ಇದೇನಾಗಿದೆ ಅಂದರೆ ಈ ಕಾಂಪೌಂಡ್ ಇದೆಯಲ್ಲ, ಕಾಂಪೌಂಡಿಂದ ಆಚೆ ಇರೋದು ಸರ್ಕಾರಿ ನೌಕರರ ಬಿಲ್ಡಿಂಗು. ಇದು ಹಾಂ, ಇದಕ್ಕೂ ಕೂಡ ಸೇರಿಸ್ಕೊಬಿಟ್ಟಿದ್ದು ಒಂದು ಮಡಿಗೆ ಮಾಡ್ಕೊಬಿಟ್ಟಿದೆ ಈ ಕಾಂಪೌಂಡ್, ಈ ಜಾಗಕ್ಕೂ ನೋಡಿ. ಇದು ಎನ್ಕ್ರೋಚ್ಮೆಂಟ್ ಹಾಂ ಹೌದೌದು. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಈ ಥರದೊಂದು ಇದು ಕಟ್ಬಿಟ್ಟು ಹಾಗೆ ಹಾಡ್ಬಿಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಸಕಲೇಶ್ಪುರ ಅಂತೂ ಹೇಳೋರು ಕೇಳೋರು ಯಾರೂ ಇಲ್ಲ ಮೇಡಮ್, ಆ ಥರ ಹೋಗಿದೆ ನೋಡಿ. ಇಲ್ಲಿ ಅವಾಗಲೇ ನಿಲ್ಲಿಸಿದ್ದೀವಿ ಕನ್ಸ್ಟ್ರಕ್ಷನ್. ಇದು ಯಾರು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಅಲ್ಲ ಮೇಡಮ್, ಇದು ಸರ್ಕಾರಿ ನೌಕರರ ಸಂಘದವರು. ಇದು ಕಟ್ಟಿರೋದು ಯಾರು? ಸರ್ಕಾರಿ ನೌಕರ ಸಂಘ. ಅವ್ರು ಇದಾಗಲೇ ಸ್ಟಾಪ್ ಮಾಡಿದ್ವಿ. ಯಾಕೆ? ಇದು ಡಿಸ್ಪ್ಯೂಟ್ ಇದೆ ನಮ್ಮ ಜಾಗ ಅವ್ರದ್ದೆಲ್ಲ. ಜಾಗ ಯಾರ್ದು ಜಾಗ? ಇದು ಆ್ಯಕ್ಚುಲಿ ಮೇಡಮ್ ಸಬ್ ಬರ್ತಾರೆ ಮತ್ತೆ ಮೇಡಮ್ ಇದು ನಾನು ಹೇಳ್ತೀನಿ, ಅಲ್ಲಿಂದ ಸಬ್ ರಿಜಿಸ್ಟರ್ ಆಫೀಸಿಂದ ಜಾಗ ಅರ್ಧ ಬರ್ತದೆ, ಅಲ್ಲಿಂದ ಈಚೆಗೆ ಅಬಕಾರಿ ಇಲಾಖೆ ಜಾಗ ಬರುತ್ತೆ. ಇದು ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಡಿ ಸಿ ಆಗಿದ್ದಾಗ, ಅದು ಇಲ್ಲಿ ಎ ಸಿ ಆಗಿದ್ದಾಗ, ಡಿ ಸಿಂಧೂರಿ ಡಿ ಸಿ ಆಗಿದ್ದಾಗ ಇದು ರಸ್ತೆನ ತೆರವುಗೊಳಿಸಿದ್ರು. ವೈಡ್ನಿಂಗ್ ಮಾಡಿದಾಗ ಈ ಹಳೆ ಬಿಲ್ಡಿಂಗ್ ಇತ್ತು ಇಲ್ಲಿ, ಅದು ತೆರವಾಯಿತು. ಆದ ತಕ್ಷಣ ಏನಾಯಿತು ಅಂದರೆ ಈ ಸರ್ಕಾರಿ ನೌಕರರ ಸಂಘದಿಂದ ಇಲ್ಲಿಗೊಂದು ಪ್ಲ್ಯಾನ್ ಮಾಡಿಬಿಟ್ರು ಈ ಜಾಗಕ್ಕೆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅಂತ. ಅದು ಕಾಂಪ್ಲಿಕೇಶನಾಗಿ ಸ್ಟಾಪ್ ಆಯಿತು. ಅವಾಗಿಂದ ಹಾಗೇ ಬಿಟ್ಟಿದೆ. ನೋಡಿ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಇಲ್ಲಿ ನೋಡಿದರೆ ಇದೊಂದು ಇದು ನಿಮ್ದು ಬ್ಲಾಕ್ ಸ್ಪಾಟ್ ಏನು, ನಾನು ಸಿಟಿ ಹೊರಗಡೆ ಹೋಗೋದು ಬೇಕಾಗಿಲ್ಲ ನೋಡಿ. ವೈಟ್ ಇಸ್ ಅಲ್ಲ, ಕ್ಲಿಯರ್ ಮಾಡಿದ್ರೆ ಮತ್ತೆ ಹಾಕ್ತಾರೆ. ದಟ್ ಇಸ್ ನಾಟ್ ಎ ಸೊಲ್ಯೂಷನ್. ಕ್ಲಿಯರ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಮತ್ತೆ ಇಲ್ಲಿ ಹಾಕಬಾರ್ದು ಅಂದರೆ ಏನು ಮಾಡಬೇಕು ಅದನ್ನ ಯೋಚನೆ ಮಾಡಿ. ಇಲ್ಲ, ಅದು ಅವರೆಲ್ಲ ಫಿಲ್ ಮಾಡಿ ಅದು ಲೆವೆಲ್ ಮಾಡೋದಕ್ಕೆ ಕೆಲಸ ಮಾಡಿ, ಸಿಟಿ ಸೆಂಟ್ರಲ್ ಇದನ್ನ ಲ್ಯಾಂಡ್ ಫಿಲ್ಲಿಂಗ್ ಏರಿಯಾ ಅಂತ ಮಾಡಿಬಿಡಿ. ಊರಿಂದು ಸಿಟಿದು ಎಲ್ಲ ತಂದು ಇಲ್ಲಿ ಹಾಕ್ತೀರಾ ನೀವು? ಮತ್ತೆ ಇಟ್ ಶುಡ್ ನಾಟ್ ಬಿ ಅಪ್ಪ. ನೋಡಿ ಇದು ಹೆಂಗೆ ಇದೆ ಇದು. ಅದೇ ಪಕ್ಕದಲ್ಲಿ ಪೋಸ್ಟ್ ಆಫೀಸ್ ಇದೆ, ಡೈಲಿ ಜನ ಬಂದು ಹೋಗ್ತಾರೆ. ಇಲ್ಲಿ ಎಲ್ಲ ಬಸ್ ನಿಂತ್ಕೊಳ್ತಾರೆ. ಎಷ್ಟು ಪ್ಲೇಸ್ ಇದು. ಅದೇನಾಗಿದೆ ಅದು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ. ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಆ್ಯಕ್ಚುಲಿ. ನೆಕ್ಸ್ಟ್ ನಾನು ಬರ್ತಾನೆ. ದಿಸ್ ಇಸ್ ವೆರಿ ಸ್ಟ್ರೇಂಜ್. ಮೇಡಮ್ ಇದೇ ಜಾಗ ಹೇಳಿದ್ದು ನಾನು. ಇಲ್ಲಿ ಇಷ್ಟಾಗಲ ಜಾಗ ಇದೆಯಲ್ಲ, ಈ ಕಡೆಯಿಂದ ಬರೋ ಬಸ್ಗಳು ಜಸ್ಟ್ ಒಂದು ಇಷ್ಟಕ್ಕೆ ಬಂದುಬಿಟ್ಟು ಹೋದರೆ ಇಲ್ಲಿ ಜನಗಳು ನಿಂತ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಟೈಪು ಆದರೆ ಚೆನ್ನಾಗಿರುತ್ತೆ. ಆವಾಗ ರೋಡ್ ಫುಲ್ ಫ್ರೀ ಆಗುತ್ತೆ. ನೀವು ಹೇಳೋದು ಈ ಕಡೆಯಿಂದ ಬರೋರಿಗೆ ಒಂದು ಶೆಲ್ಟರ್ ಇದೆ. ಹಾಂ ಹೌದೌದು. ಬ್ಯಾಂಗ್ಳೂರ್ ಸೈಡ್ ಹೋಗೋರಿಗೆ, ಹಾಸನ ಸೈಡ್ ಹೋಗೋರಿಗೆ ಒಂದು ಶೆಲ್ಟರ್ ಇದೆ ಮೇಡಮ್. ಆ ಕಡೆಯಿಂದ ಆ ಕಡೆ ಬರ್ತಾರೆ, ಹೀಗೆ ಬರ್ತಾರೆ, ರೋಡ್ ಕ್ಲಿಯರ್ ಇರುತ್ತೆ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಮೇಡಮ್. ಅದೇ 3 ದಿವಸದ ಮಕ್ಕಳು ಡಿಸ್ಚಾರ್ಜ್ ಆಗಿ ಬಂದ್ಬಿಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ನೆನ್ಕೊಂಡಿರ್ತಾರೆ ಮೇಡಮ್. ಅದು 3 ದಿವಸದ ಮಕ್ಕಳು ಬಿಸಿಲು ಮಳೆಯಲ್ಲಿ ಅಲ್ಲಿ ನಿಲ್ಬೇಕು. ಅಲ್ಲಿಂದ ಬಸ್ಸಿಗೆ ಬರೋರಿಗೆ ಇದೇ ಬರ್ತಾರೆ, ಮೆಟ್ಲಲ್ಲಿ ಇದೇ ಬರ್ತಾರೆ ಮೇಡಮ್. ತುಂಬ ಸಮಸ್ಯೆ ಜನಗಳಿಗೆ ತುಂಬ ಸಮಸ್ಯೆ ಇದೆ ಮೇಡಮ್. ಮಕ್ಕಳು ಮುಖಕ್ಕೆ ನೋಡಿ, ಒಬ್ಬ ಪೇಷೆಂಟು ಮಲ್ಕೊಂಡಿದ್ದ ಇಲ್ಲಿ ಕೂರಕಾಲದಲ್ಲಿ ಮೊನ್ನೆ ಒಂದು ಮಲ್ಕೊಂಡಿದ್ದಾವೆ. ಅದೇ ಮಳೆ ಬಂದಾಗಂತೂ ಭಾರಿ ಸಮಸ್ಯೆ ಇದೆ. ಆಮೇಲೆ ಅವ್ರು ನಿಂತರು ಅಂತಲ್ಲ ಮೇಡಮ್, ನಮ್ಮನ್ನು ಓಡಿಸ್ತಾರೆ ಸೈಡಿಗೆ ಹೋಗಿ. ಅಂಗಡಿ ಅರ್ಧ ಪಬ್ಲಿಕ್ ಕೊಡೋಕ್ಕಿಲ್ಲ ಇಲ್ಲಿ, ಇವರು ಅಂಗಡಿ ತಳ್ತಾರೆ ಅವ್ರನ್ನ. ನೀರು ಹೆಚ್ಚಿದುಂಟು ಮೇಡಮ್. ಇವರು ಫುಟ್ಪಾತ್ ಅಂಗಡಿಯವರು ನೀರು ಹೆಚ್ಚಿದುಂಟು, ನೀರು ಹೆಚ್ಚಿದುಂಟು. ಆಯಿತು, ಇಲ್ಲಿ ಎಲ್ಲಿಗೆ ಹೋಗೋರು ಇಲ್ಲಿ ಕೂತ್ರೆ ಯಾವ ಹಾಸನ, ಮೈಸೂರು, ಅರಸೀಕೆರೆ, ಬಸ್ ಸ್ಟಾಪ್ ಎಲ್ಲಿದೆ? ಅವ್ರು ಅಲ್ಲಿಗೆ ಹೋಗಲ್ವಾ ಬಸ್ ಸ್ಟಾಪ್ಗೆ? ಜಾಸ್ತಿ ಜನ ಮೇಡಮ್ ಇಲ್ಲಿ ಮಿನಿ ವಿಧಾನಸೌಧ ಇಲ್ಲೇ ಇರೋದು, ಪುರಸಭೆ ಇಲ್ಲೇ ಇರ್ತಿರೋದು, ಸಬ್ ರಿಜಿಸ್ಟರ್ ಆಫೀಸ್ ಇಲ್ಲಿ ಇರೋದು, ಮತ್ತು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಇರೋದು. ಹಾಗಾಗಿ ಅವರೆಲ್ಲ ಇಲ್ಲೇ ಬಸ್ ಸ್ಟಾಪ್ಗಿಂತ ಜಾಸ್ತಿ ಇಲ್ಲೇ ಮೊದಲು ಇದೇ ಬಸ್ ಸ್ಟಾಪ್ ಇದ್ದಿದ್ದು, ಹಳೆ ಬಸ್ ಸ್ಟ್ಯಾಂಡ್ ಈ ಜಾಗ ಇದೆಯಲ್ಲ. ಬೇಕಾಗುತ್ತೆ ಮೇಡಮ್. ಆಟೋದವರು ಇಲ್ಲಿಂದ ಕಾಟೋದು 12 ರೂಪಾಯಿ ಬಾಡಿಗೆ ಕೊಡ್ತಾರೆ 1 ಕಿಲೋಮೀಟ್ರಿಗೆ. ಪಾಪ ಎಲ್ಲಿಂದ ಕೊಡ್ತಾರೆ? ಹಾಂ, ಇಲ್ಲೇ ಬಂದು ಟೌನ್ ಸೆಂಟರ್ ಇದೆ ಆ್ಯಕ್ಚುಲಿ. ಇಲ್ಲೇ ಇರೋದು ಮೇಡಮ್. ಹಳೆ ಬಸ್ ಸ್ಟ್ಯಾಂಡ್ ಇದೆ ಮೇಡಮ್. ಅದೇ ಹಳೆ ಬಸ್ ಸ್ಟ್ಯಾಂಡ್ ಇದೆ. ಹಾಸನ ಕಡೆಯಿಂದ ಬಂದರೆ ಇದು 3rd ಸ್ಟಾಪ್ ಈ ಕಡೆ ಹಳೆಗುಡ್ಡೆ. ಇಲ್ಲಿ ಏನಾಗುತ್ತೆ ಮೇಡಮ್, ಈಗ ಜನಪ್ರತಿನಿಧಿಗಳು ಅವ್ರನ್ನ ತಗ್ಸೋದಕ್ಕೆ ಮುಂದೆ ಬರಲ್ಲ. ಈಗ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನೀವುಗಳು ಸ್ಟ್ರಿಕ್ಟಾಗಿ ತಗೊಂಡಾಗ ಅದು ನೀವು ಸ್ವಲ್ಪ ಆವಾಗವಾಗ ಸಕಲೇಶ್ಪುರಕ್ಕೆ ಬರ್ತಾಯಿದ್ರೆ ಸುಮಾರು ಡೆವಲಪ್ಮೆಂಟ್ ಆಗುತ್ತೆ. ಶುರು ಮಾಡಬೇಕಿದೆ, ಹೌದಲ್ಲ? ಇಲ್ಲ ಎಲ್ಲ ಖುಷಿಯಾಗುತ್ತೆ ಬಿಡಿ, ನೀವು ಬರ್ತಾ ಇರ್ತೀರ. ನೀವು
ಆಮೇಲೆ ಅವ್ರು NHIಗೆ ಕರೀರಿ ಅವ್ರಿಗೆ ಜಸ್ಟ್ ಹೌ ಟು ಟೇಕ್ ಅಪ್ ಅವ್ರಿಗೆ ಎಷ್ಟು ಜಾಗ ಇದೆ ಅಂತ ಹೇಳಿ ಒಂದು ರಸ್ತೆ ಆಗ್ತದೆ. ಸರ್ ಈಗ ಇದು ನಿಮಗೆ ಬರ್ತದ ಅಲ್ಲ NHI ಬರ್ತದ ನಿಮಗೆ ಬರ್ತದ? NH ಅವರಿಗೆ ಒನ್ ಟೈಮ್ ಇಂಪ್ರೂವ್ಮೆಂಟ್ ಅದೇ NHI ಬರ್ತದೆ ಇದು. NH ಸದ್ಯಕ್ಕೆ NH ಹೌದು. NH ಅವರು NHಗೆ ಕೊಡಿದ್ದಾರೆ. NH ಅವರು ನಾನು ನೋಡಿ ಇರಬೇಕು. ಎಷ್ಟು ಇಲ್ಲ ಆ್ಯಕ್ಚುಲಿ ಇರೋದು ಸೆಂಟ್ರಲ್ ರೋಡಿಂದ 40 ಮೀಟರ್ಸ್ ಆ್ಯಸ್ ಪರ್ ರೂಲ್ಸ್ ಇದೆ. ಅದು ಈಗ ಸದ್ಯಕ್ಕೆ ಸೆಂಟರ್ ಆಫ್ ದ ರೋಡಿಂದ 40 ಮೀಟರ್ ಕೇಳಿಲ್ಲ. ಈಗ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಮತ್ತೆ NH ಅಲ್ಲಿ ಯಾವುದೇ ಎನ್ಕ್ರೋಚ್ಮೆಂಟ್ ಇರೋ ಹಾಗಿಲ್ಲ. ನೋಡಿದ್ದೀರಾ ಅದು? ನೋಡಿ ಬದಲೇ ಇತ್ತು ನೋಡಿ. ಮತ್ತೆ ಎಲ್ಲ ಈ ಗೈಡ್ಲೈನ್ಸ್ ಈಗ ಮತ್ತೆ ಇನ್ನೊಂದು ಸರ್ಕ್ಯುಲರ್ ಬಂದಿದೆ. ಎಲ್ಲ ಬ್ಯೂಟಿಫುಲ್ ಆಗಿ ಹಾಕ್ಬಿಡೋಣ, ಅದೇ ಕವರ್ ಹಾಕ್ಬಿಡ್ತಾರೆ. ಆಮೇಲೆ ಗಿಡಿ ಪೇರಿ ಸೆಕ್ಷನ್ ಆಫೀಸರ್ ಸೆಕ್ಷನ್ ಅವ್ರಿಗೆಲ್ಲ ಒಂದೊಂದು ಟಾಸ್ಕ್ ಕೊಟ್ಬಿಡಿ, ಎಲ್ಲ ಒಂದು ಪೋಸ್ಟರ್ಸ್ ನೀಟಾಗಿ ಹಾಕ್ಬಿಡಿ ಎಲ್ಲ ಕಡೆಗೆ. ಸರ್ಕ್ಯುಲರ್ ಇಶ್ಯೂ ಮಾಡಿಬಿಡಿ, ನೀವೇ ಕಾನ್ಸಂಟ್ರೇಟ್ ಮಾಡಿ. ನಾಳೆ ಇದೊಂದು ಸಬ್ಜೆಕ್ಟ್ ಓಪನ್ ಡಸ್ಟ್ಬಿನ್ ಡಿಕ್ಲೇರ್ ಮಾಡ್ತಾರೆ. ಯಾವ ನಾಗರಿಕತೆಯಲ್ಲಿ ಬದುಕ್ತಾ ಇದ್ದೀವಿ? ಕ್ಲೀನ್ ಆಗಬೇಕು, ಸ್ಲ್ಯಾಬ್ಸ್ ಕ್ಲೋಸ್ ಆಗುತ್ತೆ, ಮತ್ತೆ ಕ್ಲೀನ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡಿಸ್ಬೇಕು. ಅದಕ್ಕೆ ನಾನು ಹೇಳಿದ್ದು ಬಾಲ್ಯ ವಿವಾಹ ಅದೆಲ್ಲ ಪೋಕ್ಸೋದು ಅವೆಲ್ಲ ಒಂದು ಸ್ವಲ್ಪ ಪೋಸ್ಟರ್ ಹಾಕ್ಸಪ್ಪ, ಈಸಿ ಆಕ್ಟಿವಿಟೀಸ್. ಬೆಳಗ್ಗೆ ಬಂದವರು ಗಾಡಿಗಳಿದ್ದು ಹೋಗಲ್ಲ ಮೇಡಮ್, ಕಾಯ್ತಾ ಇರ್ತಾರೆ. ನಾವು ಎಷ್ಟು ವರ್ಷದ ಒಳಗಿನ ಮಕ್ಕಳ ಮೇನ್ ಇನ್ನೊಂದಂದ್ರೆ ಮೇಡಮ್ ಇಲ್ಲಿ ಸುತ್ತಮುತ್ತ ಇರೋ ಕಾಲೇಜ್ಗಳಲ್ಲಿ ನಾವು ಪ್ರತಿಯೊಂದು ಅನೌನ್ಸ್ಮೆಂಟ್ ಮಾಡ್ತೇವೆ ಮೇಡಮ್, ಹೋಗಿ ಅಂತ ಹೇಳ್ತಾರೆ, ಯಾರು ಹೋಗಲ್ಲ ಮೇಡಮ್. ಅದೊಂದು ಸಮಸ್ಯೆ ಆಗ್ತಾರೆ. ಇಲ್ಲ ಇಲ್ಲಿಗೆ ಪೊಲೀಸ್ ಆಮೇಲೆ ಗಾಡಿ ಫೋನ್ ಮಾಡೋದು, ಗಾಡಿ ಬಿಟ್ಟಿಲ್ಲ, ಗಾಡಿ ಅವಾಗ CCTV ಇಲ್ಲ ಅಲ್ಲಿ ಇದೆ ಮೇಡಮ್, ಒಳಗಡೆ ಇದೆ. ಹಾಕೊಳ್ಳಮ್ಮ CC ಕ್ಯಾಮ್ರಾ, ಒಂದು ಹೊರಗಡೆಗೆ ಒಂದು ಒಳಗಡೆ ಹಾಕಿ ನೋಡಿ CCTVಯಲ್ಲಿ ಇದೆ, ಇದನ್ನ ನಾವು ಪೊಲೀಸರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತೀವಿ. ಸರಿ ಮೇಡಮ್. ನೋಡಿ 24/7 ಅವರು ಇರಬೇಕಲ್ಲ, ಅವ್ರಿಗೆ ಇಂಪಾರ್ಟೆಂಟ್ ಡ್ಯೂಟೀಸ್ ಇರ್ತದೆ, ಕಮ್ಮಿ ಜನ ಇರ್ತಾರೆ, ಯಾವಾಗಲೂ ಇಲ್ಲೇ ಬಂದು ಕೂಡ ಕಳಿಸ್ಕೊಡ್ತೇವೆ ಮೇಡಮ್. ಯಾರು ಹೋಗಲ್ಲ ಮೇಡಮ್, ಫೋನ್ ಮಾಡ್ಕೊಂಡು ಹೇಳ್ತಾರೆ, ಅವ್ರು ಬರೋರು ಇವ್ರು ಹೋಗಲ್ಲ, ಇವ್ರು ಬರೋರು ಅವ್ರು ಹೋಗಲ್ಲ. ಹೇಳ್ಬಿಡಿ CCTV ಇದೆ, CCTV will be sent to the police ಅಂತ ಹೇಳ್ಬಿಡಿ. ಸರಿ ಮೇಡಮ್, CCTV ಹಾಕ್ಸಮ್ಮ. ಆಯ್ತು. ಇದೆ ಏನಂದ್ರೆ ಮೇಡಮ್ ಬಿಡಿ ಅಲ್ಲಿ